ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅಮ್ಮನ ಬಗ್ಗೆ ಏನು ಹೇಳುವುದು, ಶಬ್ದಗಳು ಸಾಲುವುದಿಲ್ಲ. ಒಂದು ಜೀವ ನವಮಾಸಗಳು ತಾಯಿಯ ಗರ್ಭದಲ್ಲಿ ರಕ್ಷಣೆ ಪಡೆದು ಮಗುವಾಗಿ ಬೆಳೆದು ಹೊರ ಪ್ರಪಂಚಕ್ಕೆ ಬಂದಾಗ ಆ ಮಗುವಿನ ಜೊತೆ ಒಂದು ತಾಯಿಯೂ ಜನ್ಮ ತಾಳುತ್ತಾಳೆ. ಆ ಕ್ಷಣದಿಂದ ತನ್ನ ಮಗುವೇ ಅವಳ ಪ್ರಪಂಚವಾಗುತ್ತದೆ. ಮಗುವಿನ ಅಳು ನಗುವಿನಲ್ಲಿ ತನ್ನ ನೋವು ಮರೆಯುತ್ತಾಳೆ. ಮಗುವಿನ ಲಾಲನೆ ಪಾಲನೆಯಲ್ಲಿಯೇ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾಳೆ. ಮಗುವಿನ ಬೇಕು ಬೇಡುಗಳನ್ನು ಹೇಳದೆಯೇ ಅರಿತುಕೊಂಡು ತನ್ನ ಆಸೆ ಬೇಸರಗಳನ್ನು ಬದಿಗಿರಿಸಿ ಮಕ್ಕಳಿಗೆ ಮೊದಲ ಆದ್ಯತೆ ನೀಡುತ್ತಾಳೆ. ಮಕ್ಕಳು ಸರಿಯಾಗಿ ಊಟ ಮಾಡದಿದ್ದಾಗ ಗೊಮ್ಮ ಬರುವನು ಎಂದು ಹೆದರಿಸುವವಳು ಅಮ್ಮನೇ. ಕತ್ತಲೆಗೋ ಗುಡುಗು ಸಿಡಿಲಿಗೋ ಭಯಪಟ್ಟಾಗ ಧೈರ್ಯ ಕೊಟ್ಟು ತನ್ನ ತೋಳ ತೆಕ್ಕೆಯಲ್ಲಿ ಬಳಸುವವಳು ಅಮ್ಮನೇ. ಇಷ್ಟೇ ಅಲ್ಲ, ಮಕ್ಕಳು ಮಾಡುವ ತಪ್ಪುಗಳ ಹೊಣೆ ಹೊತ್ತು ಬಯಸಿಕೊಳ್ಳುವವಳು ಅಮ್ಮನೇ. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಮಾತು ನಿಜ ಎನ್ನಿಸುತ್ತದೆ ಅಲ್ಲವೇ? ಆದರೆ ಮಕ್ಕಳಾದ ನಮಗೆ ಅಮ್ಮ ಅಂದರೆ ಅಸಡ್ಡೆ. ಅಯ್ಯೋ, ಅಮ್ಮ ಯಾವಾಗಲೂ ಹಾಗೆ, ಅಮ್ಮನೇ ಒಂದು ಪ್ರಾಬ್ಲಮ್, ನಿನಗೇನು ಗೊತ್ತಾಗಲ್ಲ, ಸುಮ್ಮನಿರಮ್ಮ, ಎಲ್ಲದರಲ್ಲೂ ಮಧ್ಯೆ ಬರುತ್ತೀಯ, ಎಲ್ಲದಕ್ಕೂ ಬೇಡ ಅಂತೀಯ, ಅಮ್ಮ ಉಂಡು ತಿಂದು ಸುಮ್ಮನೆ ಕೂರಕ್ಕಾಗಲ್ವಾ, ನಿನಗೇಕೆ ಬೇಕು ಉಸಾಬರಿ ಎಂದೋ ಒಂದೇ ಎರಡೇ ಅನೇಕ ಮಾತುಗಳನ್ನು ಅಮ್ಮನಿಗೆ ಹೇಳುತ್ತಲೇ ಇರುತ್ತೇವೆ. ಅಮ್ಮನ ಕಾಳಜಿ ಅಕ್ಕರೆಯ ಬಗ್ಗೆ ಅರಿವೇ ಇಲ್ಲದೆ ಮಾತನಾಡುತ್ತೇವೆ. ಇತ್ತೀಚೆಗೆ ಅಮ್ಮನ ನೆನಪು ತುಂಬ ಕಾಡುತ್ತಿದೆ. ಏಕೆಂದರೆ ಇಂದು ನಾನು ಅಮ್ಮನ ಸ್ಥಾನದಲ್ಲಿದ್ದೇನೆ. ಅಮ್ಮ ಮಾಡುತ್ತಿದ್ದ ಎಲ್ಲ ತಿಂಡಿ ತಿನಿಸುಗಳು ಬಹಳ ಇಷ್ಟಪಟ್ಟು ತಿನ್ನುವಾಗ ಅಮ್ಮನ ಮುಖದಲ್ಲಿ ಒಂದು ಖುಷಿ, ಸಂತೃಪ್ತಿ. ಅಮ್ಮ ಏನಾದರೂ ತಿಂಡಿ ತಿನಿಸು ಮಾಡುವಾಗ ಅಲ್ಪ ಸ್ವಲ್ಪ ಕೆಲಸ ಹೇಳಿದರೆ, ನಿನಗ್ಯಾರು ಹೇಳಿದ್ದರು ಮಾಡೋಕೆ, ಸುಮ್ಮನೆ ನಮಗೆಲ್ಲ ಕಿರಿಕಿರಿ ಮಾಡುತ್ತೀಯಾ ಎಂದು ಹೇಳುತ್ತಿದ್ದ ಮಾತುಗಳು ನೆನಪಿಗೆ ಬರುತ್ತಿವೆ. ಈಗ ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಾಡಿದ ಅಡುಗೆ ರುಚಿಸುವುದೇ ಇಲ್ಲ. ಏನಮ್ಮ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಾರೆ ಗೊತ್ತಾ, ನೀನು ಇನ್ನೂ ಉಂಡಿ ಚಕ್ಕುಲಿ ಕೋಡುಬಳೆಯಲ್ಲೇ ಇದ್ದೀಯ ಎನ್ನುವಾಗ ನಮ್ಮ ರುಚಿಗಳನ್ನು ಅರಿತು ನಮಗೆ ಬೇಕೆನಿಸಿದಾಗ ನಾವು ಕೇಳದೆಯೇ ನಮ್ಮ ಮುಂದೆ ತಂದು ಇಡುತ್ತಿದ್ದ ನಮ್ಮಮ್ಮನ ನೆನಪಾಗಿ ಕಣ್ಣು ಒದ್ದೆಯಾಗುತ್ತದೆ. ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರಲಿ, ಒಳ್ಳೆ ಕೆಲಸ ಸಿಗಲಿ, ಹಾಗೆ ಹೀಗೆ ತಾಯಿಯ ಕನಸುಗಳಿಗೆ ಮಿತಿಯೇ ಇಲ್ಲ. ಅಮ್ಮಂದರಿಗೆ ತಮ್ಮ ಮಕ್ಕಳ ಮದುವೆ ಬಗ್ಗೆ ಅಂತೂ ವಿಪರೀತ ಆಸೆ. ಹುಡುಗ ಹೀಗಿರಬೇಕು, ಹುಡುಗಿ ಹಾಗಿರಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ಅಬ್ಬಬ್ಬ, ಎಂತೆಂಥ ಕನಸುಗಳು. ಮದುವೆ ಆಗುವುದು ಸ್ವಲ್ಪ ತಡವಾದರಂತೂ ಅವಳು ಹೊರುವ ಹರಕೆಗಳೆಷ್ಟೋ, ಪೂಜೆ ಪುನಸ್ಕಾರಗಳೆಷ್ಟೋ ಹೇಳತೀರದು. ಅಮ್ಮನ ಬಗ್ಗೆ ಹೇಳುತ್ತಾ ಹೋದರೆ ಮುಗಿಯುವುದೇ ಇಲ್ಲ. ದೇವರು ನಮಗೆ ಕೊಟ್ಟ ಅತ್ಯಮೂಲ್ಯ ಉಡುಗೊರೆ ಅಮ್ಮ. ತನ್ನ ಉಸಿರಿರುವವರೆಗೂ ಪ್ರೀತಿಸುವ ಜೀವ ಅಮ್ಮ. ಅವಳ ಮಮತೆಗೆ ಮಿತಿಯೇ ಇಲ್ಲ. ನಮ್ಮ ಸಂತೋಷದ ಹಿಂದೆ ಅವಳ ತ್ಯಾಗ, ಅವಳ ನಿಸ್ವಾರ್ಥತೆ, ಅವಳ ಆಶೀರ್ವಾದವಿದೆ. ಎಲ್ಲರಿಗೂ, ಎಲ್ಲ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು.